ಪ್ರೀತಿಯ ಸಹೋದರರೇ, ಮಿತ್ರರೇ, ದಿನನಿತ್ಯನೇ ಅಪಘಾತಗಳು, ಆಕ್ಸಿಡೆಂಟ್ ಕೇಸುಗಳು ಹೆಚ್ಚಾಗ್ತಾ ಇದೆ. ಬೆಳಗ್ಗೆ, ಸಾಯಂಕಾಲ, ರಾತ್ರಿ, ಮುಂಜಾನೆ ಹೊತ್ತು ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನಮಗೆ ಅದರ ಬಗ್ಗೆ ಅರಿವಾಗ್ತಾ ಇದೆ. ಆದರೆ ಒಂದು ಆಕ್ಸಿಡೆಂಟ್ ಕೇಸ್ ನಡೆದಾಗ ಒಂದು ಗಾಡಿಯಲ್ಲಿ ಇರಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಮತ್ತು ಚಲಾವಣೆ ಮಾಡುವಂಥ ವ್ಯಕ್ತಿಯಲ್ಲಿ ಇರಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಆದರೆ ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಗಾಡಿಗೆ ಆರ್ ಸಿ ಇರ್ತದೆ, ಆದರೆ ಲೈಸೆನ್ಸ್ ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಎಮಿಷನ್ ಟೆಸ್ಟ್ ಇರಲ್ಲ. ಹೀಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತದೆ. ಇದಕ್ಕಿಂತ ಏನಂತ ಕೇಳಿದರೆ, ಇನ್ನೊಂದು ಕಡೆಯಿಂದ ಬಂದಂಥ ವಾಹನಕ್ಕೆ ಕೆಲವೊಮ್ಮೆ ಇನ್ಶೂರೆನ್ಸ್ಗಳಿರ್ಬೋದು, ಅವರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ಬೋದು. ಏನಾದರೂ ಅಪಘಾತವಾದಾಗ ಅವರ ಮೇಲೆ ಅಪ್ಲೈ ಮಾಡಿ ಟ್ರೀಟ್ಮೆಂಟ್ಗಳೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಸ್ವಂತ ಗಾಡಿಗೆ ಲೈಸೆನ್ಸ್ ಇಲ್ಲದೆ ಚಲಾವಣೆ ಮಾಡಿದ್ದಕ್ಕೆ ಫೈನ್ ಕಟ್ಟಬೇಕಾಗ್ತದೆ, ಇನ್ಶೂರೆನ್ಸ್ ಇಲ್ಲದಿರುವುದು. ಅದೇ ರೀತಿ ನಾವು ಯಾವತ್ತಾದರೂ ಕೂಡ ಹಿಂದೆ ಎಲ್ಲ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಲೈಸೆನ್ಸ್ ನಮಗೆ ಕಾರ್ಡ್ ಟೈಪಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಬುಕ್ಕಿನ ಟೈಪಲ್ಲಿ ಬರ್ತಾಯಿತ್ತು. ಆ ಬುಕ್ಕಿನಲ್ಲಿ ಬಂದಂತಹ ಯಾರಾದರೂ ನಮ್ಮ ಕಡೆಯಲ್ಲಿ ಇದ್ದರೆ, ಲೈಸೆನ್ಸ್ ಮಾಡಿದವರು ಇದ್ದರೆ, ಆ ಬುಕ್ಕನ್ನು ಇವಾಗ ಅದು ಡೇಟ್ ಕೂಡ ಎಕ್ಸ್ಪೈರ್ ಆಗಿರ್ತದೆ ಕೆಲವೊಮ್ಮೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ಕೇಳಿದರೆ, ನಾವು ಯಾವುದೇ ಒಂದು ಏಜೆನ್ಸಿ ಹತ್ರ ಹೋದರೆ ಅವರು ಹೇಳ್ತಾರೆ, ಇದೆಲ್ಲ ತುಂಬ ಕಷ್ಟ ಉಂಟು, ರಿನ್ಯೂವಲ್ ಮಾಡಲಿಕ್ಕೆ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಯಾರಾದರೂ ಅಂಥ ಪುಸ್ತಕವನ್ನು ಇಟ್ಟುಕೊಂಡಿದ್ದರೆ ದಯವಿಟ್ಟು ಅದು ನಿಮಗೆ ಡೇಟ್ ಕೂಡ ಎಕ್ಸ್ಪೈರ್ ಆಗುವ ಟೈಮ್ ಆಗಿದ್ದರೆ ತಕ್ಷಣವೇ ರಿನ್ಯೂವಲ್ಗೆ ಕೊಡಿ. ಸಿಗುವುದಾದರೆ ಸಿಗುತ್ತದೆ, ಇಲ್ಲ ಅಂತಾದರೆ ಒಬ್ಬ ಒಳ್ಳೆಯ ಏಜೆನ್ಸಿ ಹತ್ರ ಮಾತಾಡಿ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ಕೊಡ್ಬೋದು. ಅವರು ನೀಡುವಂಥ ಸಜೆಷನ್ ಏನಂತ ಕೇಳಿದರೆ, ನೀವು ಇವಾಗ ಹೊಸತಾಗಿ LLRಗೆ ಅಪ್ಲೈ ಮಾಡಿ 1 ತಿಂಗಳಲ್ಲಿ ನಿಮಗೆ ಲೈಸೆನ್ಸ್ ಪಡೀಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ದಿನನಿತ್ಯನೇ ನಾವು ಒಂದು SYSನ ಹಿಸಾಬ ಸಾಂತ್ವನದ ನಾವು ಅದರ ನಿರ್ವಾಹಕರಾಗಿ, ಅದರ ಕಂಡಕ್ಟ್ ಮಾಡುವಂಥ ವ್ಯಕ್ತಿಗಳಾಗಿ ನಮಗೆ ದಿನನಿತ್ಯನೇ ಇಂಥ ಹಲವು ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ. ಕಳೆದ 1 ತಿಂಗಳಿಂದೀಚೆಗೆ 2, 3, 4 ಇಂತಹ ಕೇಸ್ಗಳು ನಾವು ಹ್ಯಾಂಡಲ್ ಮಾಡುವಲಿಕ್ಕೆ ಪ್ರಯತ್ನ ಮಾಡಿದ್ದೆವು. ಆವಾಗ ಇಂಥ ಸಮಸ್ಯೆಗಳು, ಕೆಲವರಿಗೆ ಲೈಸೆನ್ಸ್ ಇರಲ್ಲ, ಕೆಲವರಿಗೆ ಇನ್ಶೂರೆನ್ಸ್ ಇರಲ್ಲ, ಅದೇ ರೀತಿ ಇನ್ನಿತರ ಡಾಕ್ಯುಮೆಂಟ್ಸ್ಗಳ ಸಮಸ್ಯೆಗಳಿರ್ತದೆ. ಆದ್ದರಿಂದ ದಯವಿಟ್ಟು ಯಾರ ಗಾಡಿಗಳೆಲ್ಲ ಇನ್ಶೂರೆನ್ಸ್ ಇಲ್ಲ ತಕ್ಷಣವೇ ಮಾಡಿಸಿ, ಯಾರಲ್ಲಿ ಲೈಸೆನ್ಸ್ ಇರಲ್ಲ ಅಥವಾ ಎಕ್ಸ್ಪೈರಿ ಡೇಟ್ ಆಗ್ತಾ ಬರ್ತಾ ಇದೆ ತಕ್ಷಣವೇ ಅದನ್ನು ರಿನ್ಯೂವಲ್ ಮಾಡುವ ವ್ಯವಸ್ಥೆ ಮಾಡಿ, ಅಥವಾ ಹೊಸದಕ್ಕಾದರೂ ಅಪ್ಲೈ ಮಾಡಿ, ಎಮಿಷನ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ. RCದ ನಮ್ಮದು ಟೈಮ್ ಮುಗಿದಿದ್ದರೆ ಅದನ್ನು ಮತ್ತೆ ಪುನಃ FC ಮಾಡಿಸಿ ಅದಕ್ಕೆ RC ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ದಯವಿಟ್ಟು ಮತ್ತೆ ಕುಟುಂಬದವರಿಗೆ, ಸಂಬಂಧಿಕರಿಗೆ, ಅದೇ ರೀತಿ ಮತ್ತಿನ್ನಿತರರಿಗೆ ತಲೆನೋವಾಗುವಂಥ ಪರಿಸ್ಥಿತಿ ಯಾರು ಕೂಡ ಮಾಡಬಾರ್ದು. ದಯವಿಟ್ಟು ಇವತ್ತೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಅಂತ ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೇನೆ.